ನನಗೆ 10 ನಿಮಿಷ ಟೈಮ್ ಕೊಡಿ. 1,15,000 ರೂಪಾಯಿ ಕೊಟ್ಟು ಹೊಸದಾಗಿ ಬಂದಿರೋ ಹೀರೋ ವಿಡಾ VX2 ಗಾಡಿನ ತಗೋಬೋದಾ ಬೇಡವಾ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಮೊದಲು ಸ್ಪೆಸಿಫಿಕೇಶನ್ ಹೇಳ್ತೀನಿ, ಆಮೇಲೆ ನೆಗೆಟಿವ್ ಹೇಳ್ತೀನಿ, ಆಮೇಲೆ ಪಾಸಿಟಿವ್ ಹೇಳ್ತೀನಿ, ಕೊನೆಗೆ ಈ ಗಾಡಿನ ತಗೋಬೋದಾ ಬೇಡವಾ ಅಂತ ಹೇಳ್ತೀನಿ. ಹಾಗೆ ನಾನು ಈ ಗಾಡಿನ ತಗೋಬೇಕು ಅಂತ ಅನ್ಕೊಂಡಿದೀನಿ. ಯಾಕೆ ಅಂತ ಕೂಡ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಕಳೆದ ತಿಂಗಳು ಹೀರೋ ಕಂಪನಿಯವರು ಹೊಸದಾಗಿ ವಿಡಾ VX2 ಸೀರೀಸ್ ಗಾಡಿಗಳನ್ನ ಬಿಡುಗಡೆ ಮಾಡಿದ್ರು. ಅದಾದ್ಮೇಲೆ ಹೀರೋ ಕಂಪನಿಯವರ ಲಕ್ಕೆ ಚೇಂಜ್ ಆಗ್ಬಿಟ್ಟಿದೆ. ಒನ್ ಟೈಮ್ ಅಲ್ಲಿ ತಿಂಗಳಿಗೆ ಬರೀ 3,000 ಗಾಡಿ ಮಾರ್ತಾ ಇದ್ದ ಹೀರೋ ಕಂಪನಿಯವರು ಈಗ ಬರೋಬ್ಬರಿ 13,000 ಗಾಡಿಗಳನ್ನ ಮಾರ್ತಾ ಇದ್ದಾರೆ. ಮೊದಲನೇದಾಗಿ ಗಾಡಿ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಹೀರೋ ವಿಡಾ VX2 ಸೀರೀಸ್ ನಲ್ಲಿ 2 ಮಾಡೆಲ್ ಇದೆ. ಒಂದು VX2 ಗೋ, ಇನ್ನೊಂದು VX2 ಪ್ಲಸ್. ಎರಡು ಗಾಡಿಲೂ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ಬ್ಯಾಟ್ರಿ. VX2 ಗೋ ನಲ್ಲಿ 1 ಬ್ಯಾಟ್ರಿ ಸಿಗುತ್ತೆ, VX2 ಪ್ಲಸ್ ನಲ್ಲಿ 2 ಬ್ಯಾಟ್ರಿ ಸಿಗುತ್ತೆ. ನೀವೇನಾದ್ರೂ ಗಾಡಿ ತಗೊಳ್ಳೋದಾದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ VX2 ಪ್ಲಸ್ ತಗೊಳ್ಳಿ. ನಾ ಇಲ್ಲಿ ಡೈರೆಕ್ಟ್ ಆಗಿ VX2 ಪ್ಲಸ್ ಗಾಡಿಯ ಸ್ಪೆಸಿಫಿಕೇಶನ್ ಹೇಳ್ತೀನಿ. ಹೀರೋ ವಿಡಾ VX2 ಪ್ಲಸ್ ಗಾಡಿದು ಆನ್ ರೋಡ್ ಪ್ರೈಸ್ ಬಂದು 1,15,000 ಇದೆ. ಬ್ಯಾಟ್ರಿ ಕೆಪಾಸಿಟಿ ಬಂದು 3.4 kW ಇದೆ. ಇಲ್ಲಿ ಕಂಪನಿಯವರು 2 ರಿಮೂವಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ಪೂರ್ತಿ 100% ಚಾರ್ಜ್ ಆಗಕ್ಕೆ 5 ಗಂಟೆ 30 ನಿಮಿಷ ತಗೊಳುತ್ತೆ. 6 kW ಸಾಮರ್ಥ್ಯದ PSM ಮೋಟರ್ ಕೊಟ್ಟಿದ್ದಾರೆ. ಇದರಿಂದ 80 km ಟಾಪ್ ಸ್ಪೀಡ್ ಸಿಗುತ್ತೆ ನಿಮ್ಗೆ. ಗಾಡಿ ಮೇಲೆ 5 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಇನ್ನು ಮಣ್ಣು ಮಸಿ ಕಡ್ಡಿ ಕಸ ಅಂತ ಏನೇನೋ ಕೊಟ್ಟಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಕಂಪ್ನಿಯವ್ರ ವೆಬ್ಸೈಟ್ ಅಲ್ಲಿ ಮಾತ್ರ ಹೋಗಿ ನೋಡ್ಬೇಡಿ. ಯಾಕಂದ್ರೆ ಬರೀ ಸುಳ್ಳುಗಳನ್ನ ಹೇಳವ್ರೆ. ಏನ್ ಸುಳ್ಳು ಹೇಳವ್ರೆ ಅನ್ನೋದನ್ನ ನೆಗೆಟಿವ್ ನಲ್ಲಿ ಹೇಳ್ತೀನಿ. ಹಾಗಾದ್ರೆ ಬನ್ನಿ ನೆಗೆಟಿವ್ ಹೋಗೋಣ. ಮೊದಲನೇ ನೆಗೆಟಿವ್ ಬಂದು ಬರೀ ಸುಳ್ಳುಗಳನ್ನೇ ಹೇಳ್ತಾರೆ. ಇಲ್ಲಿ ನೋಡಿ, ಇವ್ರ ವೆಬ್ಸೈಟ್ ಅಲ್ಲಿ 142 ಕಿಲೋಮೀಟರ್ ರೇಂಜ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಗಾಡಿ ಕೊಡೋದು ಬರೀ 100 ಕಿಲೋಮೀಟರ್ ರೇಂಜ್ ಅಷ್ಟೇ. ಕಂಪ್ನಿಯವ್ರು ಹೇಳ್ಬೋದು ಇದು IDC ರೇಂಜ್ ಅಂತ. ನಾನು ಕೂಡ IDC ರೇಂಜ್ ಗಿಂತ ರಿಯಲ್ ರೇಂಜ್ ಕಮ್ಮಿ ಸಿಗುತ್ತೆ ಅನ್ನೋದನ್ನ ಒಪ್ಕೋತೀನಿ. ಆದ್ರೆ ಎಷ್ಟು ಕಮ್ಮಿ ಸಿಗುತ್ತೆ ಅನ್ನೋದೇ ನನ್ನ ಪ್ರಶ್ನೆ. ಉದಾಹರಣೆಗೆ IDC ರೇಂಜ್ ಗಿಂತ ಒಂದು 20% ರಿಯಲ್ ರೇಂಜ್ ಅಲ್ಲಿ ಕಮ್ಮಿ ಸಿಕ್ಕಿದ್ರೆ ನಾನು ಒಪ್ಕೋತೀನಿ. ಉದಾಹರಣೆಗೆ ನೀವೊಂದು 125 ಕಿಲೋಮೀಟರ್ IDC ರೇಂಜ್ ಸಿಗುತ್ತೆ ಅಂತ ಹೇಳಿ ನಮ್ಗೆ ಒಂದು 100 ಕಿಲೋಮೀಟರ್ ಸಿಕ್ಕಿದ್ರೆ ನಾವು ಒಪ್ಕೋತೀನಿ. ನೀವ್ ಹೇಳ್ತಿರೋ 142 ಕಿಲೋಮೀಟರ್ ಅಲ್ಲಿ ಸಿಗೋದು 100 ಕಿಲೋಮೀಟರ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ಅದಾದ್ಮೇಲೆ ಇವ್ರು ಹೇಳ್ತಾರೆ ಬೂಟ್ ಸ್ಪೇಸ್ 33 ಲೀಟರ್ ಸಿಗುತ್ತೆ ಅಂತ. ನೀವೇನಾದ್ರೂ ಗಾಡಿದು ಬೂಟ್ ಸ್ಪೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬರೀ 10 ಲೀಟರ್ ಸಿಗೋದು ಕೂಡ ಡೌಟ್ ಅಂತ. ಯಾಕಂದ್ರೆ ಅವರು 2 ರಿಮೂವಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಆ 2 ಬ್ಯಾಟ್ರಿ ಹಾಕ್ಬಿಟ್ರೆ ನಿಮ್ಗೆ ಒಂದು ಮೊಬೈಲು ಇಲ್ಲ ಅಂದ್ರೆ ಒಂದು ಸಣ್ಣದೊಂದು ಬ್ಯಾಗ್ ಇಡಬಹುದು ಅಷ್ಟೇ. ನಾನ್ ಕೇಳೋದ್ ಕಂಪ್ನಿಯವ್ರಿಗೆ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಾ? ಇದೇನ್ 10 ರೂಪಾಯಿ ಫೇರ್ ಅಂಡ್ ಲವ್ಲಿನ ಹಾಕಂಡೆ ಹಚ್ಕಂಡೆ ಬೆಳ್ಳಗಾಗ್ಲಿಲ್ಲ ಅಂದ್ರೆ ತೆಗೆದು ಎಸೆಯಕ್ಕೆ 1,15,000 ಕೊಟ್ಟು ತಗೋತಿರೋ ಗಾಡಿ ಸ್ವಾಮಿ, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಾ? ನಾನು ಒಪ್ಕೋತೀನಿ ಮಾರ್ಕೆಟಿಂಗ್ ನಲ್ಲಿ ಇದೆಲ್ಲ ಸಾಮಾನ್ಯ, ಸ್ವಲ್ಪ ಮಟ್ಟಿಗೆ ಸುಳ್ಳು ಹೇಳಲೇಬೇಕಾಗುತ್ತೆ ಅಂತ. ಆದ್ರೆ ಈ ಮಟ್ಟಿಗೆ ಸುಳ್ಳು. ಎರಡನೇದು ಶೋರೂಮ್ ರೆಸ್ಪಾನ್ಸು. ಇವ್ರು ಶೋರೂಮ್ ಅಲ್ಲಿ ಕೊಡೋ ರೆಸ್ಪಾನ್ಸು ಆ ದೇವ್ರಿಗೆ ಚಂದ. ಡಕೋಟಾ ಗಾಡಿ ಮಾರೋ ಓಲಾ ಶೋರೂಮ್ನವರೇ ಇವ್ರಿಗಿಂತ ಚೆನ್ನಾಗಿ ಮಾತಾಡ್ತಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಒಂದ್ ದಿವಸ ಮುಂಚೆನೆ ಆನ್ಲೈನ್ ಅಲ್ಲಿ ಟೆಸ್ಟ್ ಡ್ರೈವ್ ನ ಬುಕ್ ಮಾಡ್ಕೋ ಹೋದೆ. ಶೋರೂಮ್ ಹೋಗಿ ವಿಚಾರಿಸಿದ್ಮೇಲೆ ಗೊತ್ತಾಯ್ತು ನಮ್ಗೆ ಇಲ್ಲಿ ಟೆಸ್ಟ್ ಡ್ರೈವ್ಗೆ ಗಾಡಿನೇ ಇಲ್ಲ ಅಂತ. ಅದಾದ್ಮೇಲೆ ಅಲ್ಲೋಗಿ ಸೇಲ್ಸ್ಕರ್ನ ಎಕ್ಸ್ಟ್ರಾ 1-2 ಪ್ರಶ್ನೆ ಕೇಳಿದೆ. ಆವೆಮ್ಮ ಅಂತೂ ನನಗೆ ಔಟ್ ಆಫ್ ಸಿಲೆಬಸ್, ಇದ್ರ ಬಗ್ಗೆ ನಂಗೆ ಗೊತ್ತೇ ಇಲ್ಲ ಅಂತ ಮುಖ ನೋಡ್ತಾ ಇರ್ತಾರೆ. ನಾನು ಹೀರೋ ಕಂಪ್ನಿಯವ್ರು ಕೇಳೋದು ಒಂದೇ ಮಾತು, ದಯವಿಟ್ಟು ನಿಮ್ಮ ಎಂಪ್ಲಾಯಿಗಳಿಗೆ ಸರಿಯಾದಂತ ಟ್ರೈನಿಂಗ್ ಕೊಡಿ. ನಾನು ಕೊಡಲ್ಲ. ಮತ್ತೆ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಇರೋ ರೀತಿಲಿ ನೋಡ್ಕೊಳ್ಳಿ. ಹೋಗಿ 2 ಎಕ್ಸ್ಟ್ರಾ ಕ್ವಶನ್ ಕೇಳ್ಬಿಟ್ರೆ ಸಾಕು, VTO ಔಟ್ ಆಫ್ ಸಿಲೆಬಸ್ ರೀತಿಲಿ ಮುಖ ನೋಡ್ತಾ ಇರ್ತಾರೆ. ಮತ್ತೆ ಟೆಸ್ಟ್ ಡ್ರೈವ್ಗೆ ಗಾಡಿ ಇಲ್ಲ ಅಂತ ಅಂದ್ರೆ ಮುಂಚೆನೆ ಹೇಳ್ಬಿಡಿ, ಈ ಶೋರೂಮ್ ಅಲ್ಲಿ ಟೆಸ್ಟ್ ಡ್ರೈವ್ಗೆ ಯಾವುದೇ ರೀತಿ ಗಾಡಿ ಸಿಗೋದಿಲ್ಲ ಅಂತ. ನಾನೇನ್ ನಿಮ್ಗೆ ತರ ರೀತಿ A1 ರೆಸ್ಪಾನ್ಸ್ ಕೊಡಿ ಅಂತ ಕೇಳಲ್ಲ. ಅಟ್ಲೀಸ್ಟ್ ಮಿನಿಮಮ್ ರೆಸ್ಪಾನ್ಸು ಮತ್ತೆ ಸಂಪೂರ್ಣವಾದ ಮಾಹಿತಿ ಕೊಡಿ ಅಷ್ಟೇ. ಮೂರನೇದು ಬಂದು ಚಾರ್ಜಿಂಗ್ ಸ್ಟೇಷನ್ ಸಮಸ್ಯೆ. ಚಾರ್ಜಿಂಗ್ ಸ್ಟೇಷನ್ ಬಂದು ಒಂದು ರೀತಿಲಿ ಪಾಸಿಟಿವ್ ಕೂಡ ಹೌದು, ನೆಗೆಟಿವ್ ಕೂಡ ಹೌದು. ನಾನಿಲ್ಲಿ ನೆಗೆಟಿವ್ ಹೇಳ್ತೀನಿ, ಪಾಸಿಟಿವ್ ನ ನಾನು ನೆಕ್ಸ್ಟ್ ಹೇಳ್ತೀನಿ. ನಾನು ಈಗಾಗಲೇ ಗಾಡಿ ತಗೊಂಡಿರೋ ಕಸ್ಟಮರ್ನ ವಿಚಾರಿಸಿದಾಗ ಅವ್ರೇನಂದ್ರು ಅಂದ್ರೆ, ಸರ್ ತುಂಬಾ ಚಾರ್ಜಿಂಗ್ ಸ್ಟೇಷನ್ ಗಳೇನೋ ಇದೆ, ಆದ್ರೆ ಪ್ರತಿ ಚಾರ್ಜಿಂಗ್ ಸ್ಟೇಷನ್ ಅಲ್ಲೂ ಕ್ಯೂ ತುಂಬಾ ಇರುತ್ತೆ, ಇದರಿಂದ ನಾವು ತುಂಬಾ ಹೊತ್ತು ಕಾಯ್ಬೇಕಾಗತ್ತೆ. ಕೆಲವು ಸಲ ಅಂತೂ 1 ಗಂಟೆ ಕೂಡ ನಾ ಕಾದಿದ್ದೀನಿ ಅಂತ ಹೇಳಿದ್ರು. ನಾನು ಹೋಗಿ ನೋಡಿದಾಗ್ಲೇನೆ 5 ಜನ ಕಾಯ್ತಾ ಇದ್ರು. 4ನೇದಾಗಿ ಬಂದು ಕಮ್ಮಿ ರೇಂಜು. ನಾನು ಈಗಾಗಲೇ ಹೇಳಿದ್ದೀನಿ ಈ ಗಾಡಿ 100 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ. ಹಾಗೇನೆ ಬೂಟ್ ಸ್ಪೇಸ್ ಕೂಡ ಕಮ್ಮಿ ಇದೆ ಅಂತ. ಬೂಟ್ ಸ್ಪೇಸ್ ನ ಜಾಸ್ತಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಇವರು ರಿಮೂವಬಲ್ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಬೂಟ್ ಸ್ಪೇಸ್ ಕಮ್ಮಿನೇ ಸಿಗುತ್ತೆ, ಅದನ್ನ ಏನೂ ಮಾಡಕ್ಕಾಗಲ್ಲ. ಆದ್ರೆ ಅಟ್ಲೀಸ್ಟ್ ಇವರು ರೇಂಜ್ ನ ಜಾಸ್ತಿ ಮಾಡಬೇಕು. ಅಟ್ಲೀಸ್ಟ್ ಇವ್ರು 100ರಿಂದ 110, 115 ಕಿಲೋಮೀಟರ್ ರೇಂಜ್ ಜಾಸ್ತಿ ಮಾಡಿದ್ರೆ ಅವಾಗ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ. ಅಟ್ಲೀಸ್ಟ್ ಇವರು ಗಾಡಿ ರೇಟ್ ನಾದ್ರೂ ಕಮ್ಮಿ ಮಾಡಬೇಕು. ಗಾಡಿ ರೇಟ್ ಬಂದು 1,15,000 ಇದೆ. ಇವ್ರು ಏನಾದ್ರು 1 ಲಕ್ಷಕ್ಕಿಂತ ಕಮ್ಮಿ ಏನಾದ್ರು ಈ ಗಾಡಿನ ಮಾರಿದ್ರೆ ಅವಾಗ ಜನ ಕೂಡ ಆಸಕ್ತಿ ತೋರಿಸ್ತಾರೆ. ಪರವಾಗಿಲ್ಲ ಬಿಡು, ರೇಂಜ್ ಕಮ್ಮಿ ಆದ್ರೂ ಪರವಾಗಿಲ್ಲ, ರೇಟು ಕೂಡ ಕಮ್ಮಿ ಇದೆ ಅಂತ. ಆದ್ರೆ ಇವರು ರೇಟು ಜಾಸ್ತಿ, ರೇಂಜು ಕೂಡ ಕಮ್ಮಿ, ಬರೀ 100 ಕಿಲೋಮೀಟರ್. ಬೇರೆ ಕಂಪ್ನಿಗಳು ಇದೇ ರೇಟ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಕಿಲೋಮೀಟರ್ ರೇಂಜ್ ಗಳನ್ನ ಕೊಡ್ತಾ ಇದೆ. 5ನೇದಾಗಿ ಬಂದು ಎಕ್ಸ್ಟೆಂಡೆಡ್ ವಾರಂಟಿ.
ಕಂಪ್ನಿಯವರು ಬ್ಯಾಟ್ರಿ ಮೇಲೆ 3 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ನಿಮ್ಗೇನಾದರೂ 5 ವರ್ಷಕ್ಕೆ ಎಕ್ಸ್ಟೆಂಡೆಡ್ ವಾರಂಟಿ ಬೇಕು ಅಂದರೆ 4,200 ರೂಪಾಯಿನ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ಸೊ ನಾನು ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಕಂಪ್ನಿಯವರು ಇದನ್ನ ಫ್ರೀ ಆಗಿ ಕೊಡಿ ಅಂತ. ನಾನು ಕೊಡಲ್ಲ. ಯಾಕಂದರೆ TVS ಕಂಪ್ನಿಯವರು ಮುಂಚೆ ಇದನ್ನ ಫ್ರೀ ಆಗಿ ಕೊಡ್ತಿದ್ರು. ನೀವು ಕೂಡ ಇದನ್ನ ಫ್ರೀ ಆಗಿ ಕೊಡಿ. ಯಾಕಂದ್ರೆ ಆಲ್ರೆಡಿ ಗಾಡಿ ರೇಟು 1,15,000 ಆಗಿದೆ. ಇದ್ರ ಮೇಲೆ ಇವರು 4,200 ರೂಪಾಯಿ ಕಟ್ಟಬೇಕು ಅನ್ನೋದು ಅಷ್ಟೊಂದೇನೋ ನನಗೆ ಸರಿ ಅನಿಸ್ಲಿಲ್ಲ. ಈಗಾಗಲೇ ಬೇರೆ ಕಂಪ್ನಿಗಳೆಲ್ಲ 5 ವರ್ಷ ವಾರಂಟಿ 6 ವರ್ಷ ವಾರಂಟಿ ಎಲ್ಲ ಕೊಡ್ತಾ ಇದ್ದಾವೆ. ಸೊ ಇವರು ಬರೀ 3 ವರ್ಷ ಕೊಟ್ಟು ಎಕ್ಸ್ಟೆಂಡೆಡ್ ವಾರಂಟಿ ಬೇಕು ಅಂದ್ರೆ 4,200 ರೂಪಾಯಿ ಎಕ್ಸ್ಟ್ರಾ ಕಟ್ಟಿ ಅನ್ನೋದು ನನಗೇನೋ ಅಷ್ಟು ಸರಿ ಅನಿಸ್ಲಿಲ್ಲ. 6ನೇದಾಗಿ ಬಂದು ಬಾಸ್ ಸ್ಕೀಮು. ಇವರೊಂದು ಹೊಸ ಸ್ಕೀಮ್ ಬಿಟ್ಟಿದ್ದಾರೆ, ಬಾಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ನೀವು ಗಾಡಿನ ಸ್ವಂತಕ್ಕೆ ತಗೊಳ್ಳಿ, ಬ್ಯಾಟ್ರಿನ ಬಾಡಿಗೆಗೆ ತಗೊಳ್ಳಿ ಅಂತ. ನನ್ಗೇನು ಇದು ಇಷ್ಟ ಆಗ್ಲಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಯಾಕಂದ್ರೆ ಗಾಡಿನ ಸ್ವಂತಕ್ಕೆ ತಗೊಳ್ಳಿ, ಬ್ಯಾಟ್ರಿಗೆ ಬಾಡಿಗೆ ಕಟ್ಟಿ ಅನ್ನೋದು ಯಾವ ರೀತಿ ಇತ್ತು ಅಂದ್ರೆ ಸ್ವಂತಕ್ಕೆ ಮದುವೆ ಮಾಡ್ಕೊಳ್ಳಿ, ಮಕ್ಕಳನ್ನ ದತ್ತು ತಗೊಳ್ಳಿ ಅಂತ. ಮಕ್ಕಳನ್ನ ದತ್ತು ತಗೊಳ್ಳೋದಾದ್ರೆ ಮದುವೆ ಯಾಕಾಗಬೇಕು? ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಗಾಡಿ ತಗೋತೀರಾ, 5 ವರ್ಷ ವಾರಂಟಿ ಕೊಡ್ತಾರೆ ಗಾಡಿ ಮೇಲೆ. ಆ ಗಾಡಿ ನಿಮ್ಗೆ ಲೈಫ್ ಟೈಮ್ ಬರಲ್ಲ. 5 ವರ್ಷ ಆದ್ಮೇಲೆ ಎನಿ ಕಾಸ್ಟ್ ಮೋಟರ್ ಕಿತ್ತೋಗುತ್ತೆ, MCB ಹೊಟ್ಟೋಗುತ್ತೆ, ಏನಾದ್ರೂ ಒಂದಾಗುತ್ತೆ, ನೀವು ಅವಾಗ ಗಾಡಿ ಚೇಂಜ್ ಮಾಡ್ಲೇಬೇಕು. ಅದ್ರ ಬದಲು ನೀವು ನೆಮ್ಮದಿಯಿಂದ ಸ್ವಂತಕ್ಕೆ ಗಾಡಿ ಮತ್ತೆ ಬ್ಯಾಟ್ರಿ 2 ತಗೊಳ್ಳಿ. ಇಲ್ಲ ಅಂದ್ರೆ ಬ್ಯಾಟ್ರಿ ಸಮೇತ ಪೂರ್ತಿ ಗಾಡಿನೇ ಬಾಡಿಗೆಗೆ ತಗೋಬಿಡಿ. ಉದಾಹರಣೆಗೆ ಯೋಲೋ ಕಂಪ್ನಿಯವರೇನೆ ತಿಂಗಳಿಗೆ 4,500 ಸಾವಿರ ಕೊಟ್ರೆ ತಿಂಗಳ ಪೂರ್ತಿ ನಿಮ್ಗೆ ಗಾಡಿನ ಬಾಡಿಗೆ ಕೊಡ್ತಾರೆ, ಅದನ್ನ ತಗೊಳ್ಳಿ. ಈಗ ಪಾಸಿಟಿವ್ ಬಗ್ಗೆ ಹೇಳೋದಾದ್ರೆ, ಮೊದಲನೇ ಪಾಸಿಟಿವ್ ಬಂದು ರಿಮೂವೇಬಲ್ ಬ್ಯಾಟ್ರಿ. ನೀವೇನಾದ್ರೂ ರಿಮೂವೇಬಲ್ ಬ್ಯಾಟ್ರಿ ಗಾಡಿನ ತಗೋಬೇಕು ಅನ್ಕೊಂಡಿದ್ರೆ ನೀವು ಕಣ್ಣು ಮುಚ್ಕೊಂಡು ಹೀರೋ ವೀಡಾ VX2 ಗಾಡಿನ ತಗೋಬಹುದು. ರಿಮೂವೇಬಲ್ ಬ್ಯಾಟ್ರಿ ವಿಷಯದಲ್ಲಿ ವೀಡಾ ಗಾಡಿ ನಂಬರ್ 1. ನೀವೇನಾದ್ರೂ ಮಾಡಿ ಮನೆ ಮೇಲಿದ್ರೆ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನೀವು ಕಣ್ಣು ಮುಚ್ಕೊಂಡು ನಿಮ್ ಗಾಡಿ ಬ್ಯಾಟ್ರಿ ಬಿಚ್ಚಿ ನಿಮ್ ರೂಮ್ ಅಲ್ಲೋ ಅಥವಾ ನಿಮ್ ಮನೆ ಒಳಗೆ ಅಥವಾ ನಿಮ್ಮ ಅಪಾರ್ಟ್ಮೆಂಟ್ ಒಳಗೆ ನೆಮ್ಮದಿಯಿಂದ ಚಾರ್ಜ್ ಹಾಕೋಬಹುದು. ಯಾವುದೇ ರೀತಿಯಂತ ಪ್ರಾಬ್ಲಮ್ ಇರೋದಿಲ್ಲ. ಇದಕ್ಕಿಂತ ಮುಂಚೆ ಬೌನ್ಸ್ ಇನ್ಫಿನಿಟಿ ಕೂಡ ರಿಮೂವೇಬಲ್ ಬ್ಯಾಟ್ರಿ ಕೊಡ್ತಿತ್ತು, ಆದರೆ ಇವತ್ತಾದ್ರೂ ಶೋರೂಮ್ಗಳು ಎಲ್ಲೂ ಇಲ್ಲ. ಸೊ ನೀವು ಈ ವಿಷಯದಲ್ಲಿ ಹೀರೋ ವೀಡಾ ಗಾಡಿನ ನಂಬೋದು. ಈಗ ನಾನು ಕೂಡ ಗಾಡಿ ತಗೋತಿರೋ ಏಕೈಕ ಕಾರಣ ಯಾಕಂದ್ರೆ ಇದೇ ಕಾರಣ. ನಾನು ಬೆಂಗಳೂರಿನಲ್ಲಿ ಟಾಪ್ ಫ್ಲೋರಲ್ಲಿ ಇರೋದು. ಸೊ ನನಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನನಗೆ ಚಾರ್ಜಿಂಗ್ಗೆ ಯಾವುದೇ ರೀತಿಯ ಪಿನ್ ಇಲ್ಲ. ಸೊ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬ್ಯಾಟ್ರಿನ ಬಿಚ್ಕೊಂಡು ತಗೋಗಿ ನಮ್ಮ ರೂಮ್ ಒಳಗೆ ಟಾಪ್ ಫ್ಲೋರಲ್ಲಿರೋ ನನ್ನ ರೂಮಲ್ಲಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಕಾರಣಕ್ಕೆ ನಾನು ಹೀರೋ ವೀಡಾ ಗಾಡಿನ ತಗೋತಾ ಇರೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಈಸಿಯಾಗಿ 2 ಬ್ಯಾಟ್ರಿನ ತೆಗೆದು ಹಾಕ್ಬೋದು. ನಾನೇ ಟ್ರೈ ಮಾಡಿದೆ, ತುಂಬ ಈಸಿಯಾಗಿ ಬ್ಯಾಟ್ರಿ ತೆಗೆದು ನೀವೆಲ್ಲಿಗೆ ಬೇಕಲ್ಲಿಗೆ ತಗೋಗಿ ಚಾರ್ಜ್ ಮಾಡಿಕೊಂಡು ವಾಪಸ್ ತಗೊಬಂದು ಈಸಿಯಾಗಿ ನಿಮ್ಮ ಗಾಡಿಗೆ ಹಾಕ್ಬೋದು. 2ನೇ ಪಾಸಿಟಿವ್ ಬಂದು ಚಾರ್ಜಿಂಗ್ ಸ್ಟೇಷನು. ನಾ ಈಗಾಗಲೇ ಚಾರ್ಜಿಂಗ್ ಸ್ಟೇಷನ್ದು ನೆಗೆಟಿವ್ ಹೇಳಿದೆ, ಈಗ ನಾನು ಪಾಸಿಟಿವ್ ಹೇಳ್ತೀನಿ. ಹೀರೋ ವೀಡಾ ಕಂಪ್ನಿಯವರು ದೇಶಾದ್ಯಂತ 3,600 ಚಾರ್ಜಿಂಗ್ ಸ್ಟೇಷನ್ಗಳನ್ನ ಆಲ್ರೆಡಿ ಅಳವಡಿಸಿದ್ದಾರೆ. ಬೆಂಗಳೂರು ಒಂದರಲ್ಲೇ ನಾನು ನೋಡಿದಂಗೆ 200ಕ್ಕೂ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಗಳಿದೆ. ನೀವೇನಾದ್ರೂ TVS ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಹೀರೋ ವೀಡಾ ಕಂಪ್ನಿ ಈ ವಿಷಯದಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೊಂದು ಒಳ್ಳೆ ಕ್ವಾಲಿಟಿ ಇರುವಂತ ಗಾಡಿ ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು TVS ಗಾಡಿನ ತಗೊಳ್ಳಿ. ಏನ್ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂದ್ರೆ ಸೂಪರ್. ಅಷ್ಟೇ ಅಲ್ಲದೆ ಬರೀ ಚಾರ್ಜಿಂಗ್ ಸ್ಟೇಷನ್ ಅಷ್ಟೇ ಅಲ್ಲ, ಇವೆಲ್ಲ ಫಾಸ್ಟ್ ಚಾರ್ಜರ್. ಅಂದ್ರೆ ನಿಮ್ಮ ಹೀರೋ ವೀಡಾ VX2 ಗಾಡಿನ ಬರೀ 60 ನಿಮಿಷದಲ್ಲಿ 80% ಅಷ್ಟು ನೀವು ಫಾಸ್ಟ್ ಚಾರ್ಜ್ ಆಗುತ್ತೆ. ಹಾಗೇನೆ ಎಲ್ಲಾ ಚಾರ್ಜಿಂಗ್ ಸ್ಟೇಷನ್ಗಳಲ್ಲೂ ಕೂಡ ನೀವು ಫ್ರೀ ಆಗಿ ನಿಮ್ಮ ಗಾಡಿನ ಚಾರ್ಜ್ ಮಾಡ್ಕೋಬಹುದು. ನೀವೇನಾದ್ರೂ ಡೈಲಿ 100 ಕಿಲೋಮೀಟರ್ಗಿಂತ ಜಾಸ್ತಿ ಓಡಿಸ್ತೀನಿ ಗಾಡಿನ, ನನಗೆ ಫಾಸ್ಟ್ ಚಾರ್ಜರ್ನ ಅಗತ್ಯತೆ ಇದೆ ಅನ್ಸಿದ್ರೆ ನೀವು ಹೀರೋ ವೀಡಾ ಗಾಡಿನ ತಗೋಬಹುದು. ಆದ್ರೆ ತಗೊಳ್ಳೋಕ್ಕಿಂತ ಮುಂಚೆ ನೀವಿರೋ ಊರಲ್ಲಿ ಫಾಸ್ಟ್ ಚಾರ್ಜಿಂಗು ಎಷ್ಟಿದೆ ಅಂತ ಒಂದ್ಸತಿ ನೋಡ್ಬಿಟ್ಟು ಆಮೇಲೆ ತಗೊಳ್ಳಿ. ಮತ್ತೆ ಕೆಲವರು ಹೇಳ್ತಿದ್ರು ನೀವು ಬೇಕಾದ್ರೆ ಏತರ್ ಚಾರ್ಜಿಂಗ್ ಸ್ಟೇಷನ್ ಕೂಡ ಹೀರೋ ವೀಡಾ ಗಾಡಿನ ಚಾರ್ಜ್ ಮಾಡಬಹುದು ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 4ನೇ ಪಾಸಿಟಿವ್ ಬಂದು ಗಾಡಿಯ ಲುಕ್. ಈ ಗಾಡಿ ಲುಕ್ ಬಂದು ಮಿನಿಮಲಿಸ್ಟಿಕ್ ಡಿಸೈನ್ ಅಲ್ಲಿ ಮಾಡಿರೋದು. ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡಿರ್ತಾರೆ. ನೀವು ಈ ಗಾಡಿನ ಬೇಕಾದ್ರೆ ಏತರ್ ರಿಸ್ತಾ ಗಾಡಿ ಜೊತೆ ಕಂಪೇರ್ ಮಾಡಬಹುದು. ಎರಡುವೇ ಹೆಚ್ಚು ಕಮ್ಮಿ ಒಂದೇ ಡಿಸೈನ್ ಅಲ್ಲಿ ಬರುವಂತದ್ದು. ತುಂಬಾ ಬೇಡದೇ ಇರುವಂತ ರೀತಿಲಿ ಅಥವಾ ತುಂಬಾ ಓವರ್ ಆಗಿ ಸ್ಟೈಲ್ ಮಾಡಕ್ ಹೋಗಿ ಗಾಡಿನ ಕೆಡ್ಸಿಲ್ಲ. ತುಂಬಾ ಸಿಂಪಲ್ ಆಗಿ ಇಟ್ಟಿದ್ರೆ ದೂರದಿಂದ ನೋಡಿದ್ರೆ ಒಂಥರ ಡೀಸೆಂಟ್ ಆಗಿ ಕಾಣಿಸುತ್ತೆ. 5ನೇ ಪಾಸಿಟಿವ್ ಒಂದು ಇವರು ಕೆಲವು ಆಪ್ಷನ್ ಗಳನ್ನ ಕೊಡದೇ ಇರೋದು. ಉದಾಹರಣೆಗೆ ಟಚ್ ಸ್ಕ್ರೀನ್ ಕೊಟ್ಟಿಲ್ಲ, ಗೂಗಲ್ ಮ್ಯಾಪ್ ಕೊಟ್ಟಿಲ್ಲ, ಆಮೇಲೆ ಕಾಲ್ ಕನೆಕ್ಷನ್ ಅಂತೆ, ಆಮೇಲೆ ಅದೇನೋ SMS ಅಲರ್ಟ್ ಅಂತ ಇವೇನು ಕೊಟ್ಟಿಲ್ಲ. ಎಷ್ಟು ಬೇಕಷ್ಟೇ ಗಾಡಿಗೆ ಏನ್ ಬೇಕೋ ಅದು ಗಾಡಿನ ಗಾಡಿ ರೀತಿನೇ ಬಿಟ್ಬಿಟ್ಟಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಕೊನೆ ಮಾತು, ನಿಮ್ಗೇನಾದ್ರೂ ರಿಮೂವೇಬಲ್ ಬ್ಯಾಟ್ರಿ ಇರೋ ಗಾಡಿ ಬೇಕು ಅನ್ನೋದಾದ್ರೆ ಯಾವುದೇ ರೀತಿಯಾದಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇನೆ ಈ ಗಾಡಿ ತಗೊಳ್ಳಿ. ಇಲ್ಲ ಅನ್ನೋದಾದ್ರೆ ಬೇರೆ ಕಂಪ್ನಿ ಗಾಡಿ ನೋಡಿ, ಇಲ್ಲ ಸ್ವಲ್ಪ ದಿವಸ ಕಾಯಿರಿ ಅಷ್ಟೇ.